ಮಂಡ್ಯದಲ್ಲಿ ಭೀಕರ ಅಪಘಾತ ಆಗಿದೆ. ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ನಿಂತಿದ್ದ ಟಿಪ್ಪರ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಕಾರು. ಮಂಡ್ಯದಲ್ಲಿ ಭೀಕರ ಅಪಘಾತ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ನಿಂತಿದ್ದ ಟಿಪ್ಪರ್ಗೆ ಹಿಂದಿನಿಂದ ಬಂದಂತ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ. ಕಾರಿನಲ್ಲಿದ್ದ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 5 ಗಾಯಗೊಂಡಿದ್ದಾರೆ. ನಾಗಮಂಗಲ ತಾಲೂಕಿನ ಬೇಗಮಂಗಲ ಗೇಟ್ ಬಳಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿನ ಮೊಬೀನಾ ಶ್ಯಾಮ್, ತಾಯಿ ಶ್ರೀಲಶ್ರೀ, ಸಂಬಂಧಿ ಹೀನಾಶ್ರೀ, ಕಾರು ಚಾಲಕ ಚೇತನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 5 ಜನ. 3 ಗಾಯಾಳುಗಳ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬೆಳ್ಳೂರಿನ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿಂತಿದ್ದಂಥ ಟಿಪ್ಪರ್ಗೆ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿರೋದು ಅಂದರೆ ಕಾರು ಚಾಲಕನ ಅಜಾಗರೂಕತೆ ಅನ್ನೋದು ಭಾಳ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಏನು ಟಿಪ್ಪರ್ ಬಂದು ಎದುರುಗಡೆಗೆ ಡಿಕ್ಕಿ ಹೊಡೆದಿದೆಯಪ್ಪ ಅನ್ನಂಗಿಲ್ಲ. ಟಿಪ್ಪರ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದೆ. ಹಿಂದೆಯಿಂದ ಬಂದಂಥ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ. ಅಂದರೆ ಕಾರು ಚಾಲಕ ಯಾವ ಕಡೆ ನೋಡ್ತಾ ಇದ್ನೋ ಏನೋ. ಈಗ ಆತ ಸಹಿತ ಅಂದರೆ ಆತನಿಗೂ ಕೂಡ ಗಂಭೀರ ಗಾಯಗಳಾಗಿದೆ. 3 ಜನ ಇಲ್ಲಿ ಮೃತಪಟ್ಟಿರೋದು ನಿಜಕ್ಕೂ ಭಾಳ ನೋವಿನ ಸಂಗತಿ. ಕಾರಿನಲ್ಲಿದ್ದಂಥ 2 ಮಕ್ಕಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. 3 ಜನ ಅಲ್ಲ, 2 ಮಕ್ಕಳು ಸಾವನ್ನಪ್ಪಿದ್ದಾರೆ. 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ.